ಕಾಂತಿ. ಕಿಸ್ ಮಾಡೋಣ ಎಷ್ಟು ಹಂಗಾಗಿದೆ. ಈಗಿರೋದು ಒಂದೇ ಒಂದು ದಾರಿ. ಏನದು? ದುಡ್ಡು ಕೊಟ್ಟು ಬಚಾವ್ ಮಾಡ್ಕೊಡು. ದುಡ್ಡ ಯಾರಿಗೆ? ಇನ್ಯಾರಿಗೆ? ಸಬ್ ಇನ್ಸ್ಪೆಕ್ಟ್ರಿಗೆ. ಇಲ್ಲದೇ ಇದ್ರೆ ಅವ್ನು ಬಿಡೋದಿಲ್ಲ, ನಂಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಮಾತಾಡ್ತಾನಲ್ಲ, ದುಡ್ಡು ತಗೋತಾನ ಅವನು? ಹಾಗೆ ಮಾತಾಡೋರೆ ಅಮ್ಮ ದುಡ್ಡು ತಗೊಳ್ಳೋರು. ಎಷ್ಟು ಕೊಡ್ತೀರಿ? ನೀವೇ ಹೇಳಿ. ನಾನೇ ಹೇಳ್ಬೇಕಾ? ಓಕೆ, ಪುಟ್ಟಣ್ಣ ನಿಮ್ಮ ಹಿರಿಮಗ ತಾನೆ. ಏನಿಲ್ಲ ಅಂದರೂ ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡಿತಾರೆ. 5 ವರ್ಷ ಶಿಕ್ಷೆ ಆಗುತ್ತೆ ಅಂದರೆ 60 ಲಕ್ಷ ಕೈ ಬಿಟ್ಟೋಗುತ್ತೆ. ಒಂದು ಕೆಲಸ ಮಾಡಿ, 10% ಲೆಕ್ಕದಲ್ಲಿ ಒಂದು 6 ಲಕ್ಷ ಕೊಟ್ಬಿಡಿ. ಕೊಡ್ತೀರಾ? 6 ಲಕ್ಷನ? ನೋಡಿ, ಲೆಕ್ಕಾಚಾರ ಮಾಡಿ ಹೇಳಿದ್ದೀನಿ. ಅದರಲ್ಲಿ ನಿಮ್ಮ ಮಗನ ಮರ್ಯಾದೆ ಲೆಕ್ಕಕ್ಕೆ ತಗೊಂಡಿಲ್ಲ. ಯಾಕೆಂದ್ರೆ ನಂಗೆ ಗೊತ್ತಿಲ್ಲ. ಅದನ್ನು ಲೆಕ್ಕಕ್ಕೆ ತಗೊಂಡ್ರೆ ಇನ್ನೂ ಹೆಚ್ಚಾಗುತ್ತೆ. ಅಂದಾಗ ಇನ್ನೊಂದು ಮಾತು, ನಿಮ್ಮ ಮಗನ್ ಬಿಟ್ಟಿರೋದು ತುಂಬಾ ಕಷ್ಟ ಆಗುತ್ತಾ? ಹಾಗಿದ್ರೆ ಹೇಳ್ಬಿಡಿ, ಲಂಚ ಕೊಡಕ್ ಬಂದ್ರು ಅಂತ ಇನ್ನೊಂದು ಕೇಸ್ ಹಾಕಿ ನಿಮ್ಮನ್ನು ಒಳಗೆ ಹಾಕ್ತೀನಿ. ಇದೇನ್ ಮಾವ ಹೀಗೆ ಹೇಳ್ತಿದ್ದೀರಾ? ಅನಾಥೆ ಅಂತ ಹೇಳ್ತೀರಾ, ಇವಾಗ ನೋಡಿದ್ರೆ ಅವ್ರ ಅಪ್ಪ ಕರೆದ್ರು ಅಂತ ಹೇಳ್ತೀರಾ. ನನ್ಗಂತೂ ತುಂಬಾ ಕನ್ಫ್ಯೂಸ್ ಆಗ್ತದೆ. ಅನಾಥೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಸಾಕಿದಪ್ಪ ಕರ್ಕೊಂಬ ಅಂತ ಹೇಳಿ ಅದಕ್ಕೆ ಬಂದೆ. ಬರ್ತೇನಮ್ಮ? ಮಾವ, ಅವಳು ಇಲ್ಲೇ ಇರ್ಲಿ ಬಿಡಿ, ಯಾಕೆ ಕರ್ಕೊಂಡು ಹೋಗ್ತೀರಾ? ಅವಳಿ ಮನೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ, ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ಬೇಕಾದ್ರೆ ಅತ್ತೆ ಹತ್ರ ಮಾತಾಡಿ ಅವಳ ಸಂಬಳ ಜಾಸ್ತಿ ಮಾಡಿಸ್ತೀನಿ. ಇವ್ರು ನಿಮಗ್ ಗೊತ್ತಾ? ಗೊತ್ತಿಲ್ದೆ ಏನೋ, ನಮ್ಮ ಮನೆಗೆ ಬರ್ತಾ ಇರ್ತಾರೆ. ನಮ್ಮ ಅಪ್ಪಂಗೆ ಹಳೆಯ ಪರಿಚಯ. ಈ ಮನೆ ಸಂಬಂಧ ತೋರಿಸಿದ್ದೆ ಇವರು. ಮಾವ, ನೀವ್ ಯಾವಾಗ ನನ್ನನ್ನು ಕರೆಯೋದಕ್ಕೆ ಅಂತ ಈ ಮನೆಗೆ ಬಂದ್ರೋ ಆಗ್ಲೇ ನಿಮ್ ಶಕುನ ಬುದ್ಧಿ ಎಂತದ್ದು ಅಂತ ನನಗೆ ಅರ್ಥ ಆಯ್ತು. ನಿಮ್ ಕಿತಾಪತಿ ಪಿತೃಗಳ ಅನುಭವ ನನ್ಗೀಗಾಗ್ಲೇ ಇದೆ ಮಾವ. ಆದ್ರೆ ಒಂದ್ ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ, ನಾನು ಈ ಮನೆ ಬಿಟ್ಟು ಬಂದ್ರು ನಿಮ್ ಮಗನ ಮಾತ್ರ ಮದ್ವೆ ಆಗಲ್ಲ. ನನ್ನ ಮಗ ಅಂಥ ತಪ್ಪು ಏನ್ ಮಾಡಿದಾನೆ ಕಾಂತಿ? ಯಾಕೆ ಮಾವ, ನೀವ್ ಕೆಳಗಿಂತೂರಿ ಹುಡುಗಿನ ಸೊಸೆ ಮಾಡ್ಕೋತೀರಾ? ಅದ್ರಿಂದ ನಿಮ್ ಜೊತೆಗೇನು ತೊಂದರೆ ಆಗಲ್ವಾ? ಮೇಲ್ಜಾತಿ ಮನುಷ್ಯರು ನೀವು, ನಿಮ್ ಆಚಾರಗಳೇ ಬೇರೆ, ನಿಮ್ ಅಂತಸ್ತೇ ಬೇರೆ. ನಿಮ್ಮಂತವ್ರು ಈ ಜಾತಿಗೆ ಒಳ್ಳೆ ಸೊಸೆ ಮಾಡ್ಕೋತೀರಾ? ನೋಡು ಕಾಂತಿ, ನನಗೆ ಈ ಜಾತಿ ಗೀತಿಲೆಲ್ಲ ನಂಬಿಕೆ ಇಲ್ಲ. ಹೌದಾ? ಹಾಗಾದ್ರೆ ನಾನ್ ಕೆಳಗಿದ್ದೇನೆ ಅಂತ ಯಾಕೆ ಮುಚ್ಕೊಂಡೆ? ನಾನು ನಿಮಗೆ ಏನ್ ಅನ್ಯಾಯ ಮಾಡಿದೆ ಅಂತ ನನ್ನ ಜೀವನ ಹಾಳು ಮಾಡಿದೆ. ಒಂದ್ ನೆನ್ಪಿಟ್ಕೊಳ್ಳಿ ಮಾವ, ನೀವೇನೇ ಕಿತಾಪತಿ ಮಾಡಿದ್ರು ನನಗೇನೂ ಆಗಲ್ಲ. ನಾನು ಎಲ್ಲೇ ಇದ್ರು ಹೇಗೆ ಇದ್ರು ಬದುಕು ತೋರಿಸ್ತೀನಿ. ಇನ್ನೊಂದು ಸಲ ನಿಮ್ಮ ಇಲ್ಲಿಗೆ ಬಂದ್ರೆ ನೀವೇನು ಐಶ್ವರ್ಯಗೆ ಹೇಳ್ಬೇಕಾಗತ್ತೆ. ಈ ಪೊಲೀಸ್ನವರು ಕಾಕಿ ಮೈ ಮೇಲೆ ಬಂದ ತಕ್ಷಣ ತಾವೇ ಸರ್ವಾಧಿಕಾರಿಗಳು ಅನ್ನೋ ತರ ಆಡ್ತಾರೆ. ನೋಡೋಣ, ನಾನು ಮಾತಾಡ್ತೀನಿ. ಅವ್ರು ಯಾರೇ ಆಗಿದ್ರು ನನ್ನ ಎದುರುಗಡೆ ನಿಂತು ಮಾತಾಡುವಷ್ಟು ಧೈರ್ಯ ಇರೋಲ್ಲ. ತುಂಬಾ ಸ್ಟ್ರಿಕ್ಟ್ ಅಂತೆ. ದುಡ್ಡು ಕೊಡಕ್ ಹೋದಾಗ್ಲೂ ಒಪ್ಲಿಲ್ವಂತೆ. ದುಡ್ಡು ಕೊಡಕ್ ಹೋದ್ರೆ ನಿಮ್ಮನ್ನು ಒಳಗ್ ಹಾಕ್ತೀನಿ ಅಂತ ಹೆದರ್ಸ್ದ. ಅದೆಲ್ಲ ಇದ್ದೇ ಇರುತ್ತೆ. ತಾವು ಪ್ರಾಮಾಣಿಕರಂತ ತೋರಿಸ್ಕೊಳ್ಳೋ ಕಾಯಿಲೆ ಅದು. ನಾನು ಹೇಳಿದ್ನಲ್ಲ, ನೀವೇನೇ ಚಿಂತೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ ಅಂತ. ಅಮ್ಮ, ಸತ್ಯ ಬಂದಿದ್ದಾನೆ. ಅದಕ್ಕೇನೀಗ? ಅಮ್ಮ, ಆ ಇನ್ಸ್ಪೆಕ್ಟ್ರು ಸತ್ಯಗೆ ತುಂಬಾ ಪರಿಚಯ ಅಂತೆ. ಸತ್ಯ ಒಂದು ಮಾತು ಹೇಳಿದ್ರೆ ಇನ್ಸ್ಪೆಕ್ಟರ್ ಕೇಳ್ಬೋದಲ್ವಾ? ಆ ಮೂದೇವಿ ಎಲ್ಲಿ ಕೇಳುತ್ತೆ? ಜೈಲಲ್ಲೇ ಇಡ್ಬೇಕು ಅಂತ ಹೇಳೋ ಪ್ರಾಣಿ ಅದು. ಹೇಳುವಾಗ ಹೇಳಿದ್ರೆ ಕೇಳ್ತಾನಮ್ಮ. ಸರಿ, ಸತ್ಯ ಪುರ್ಸತ್ತಾಗಿದ್ಯಾ? ಅದೇನು ಹೇಳಿದೋಣಮ್ಮ? ಮನೇಲೊಂದು ಅನಾಹುತ ನಡೆದೋಗಿದೆ ಕಣ. ಏನ್ ಮಾಡೋಕ್ಕೂ ತೋಚಲಿ ನಾವೆಲ್ಲ ಸುಮ್ಮನೆ ಕೂತಿದ್ದೀವಿ. ಪುಟ್ಟಣ್ಣ ಒಂದು ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ದಾನೆ ಕಣ. Oh!